ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸೆಕೆಂಡ್ ಇಯರಿಂದ ಮಾಡಲ್ ಕ್ವಶನ್ ಪೇಪರ್ ಇದೆಯಲ್ಲ 2026 ಮಾಡಲ್ ಕ್ವಶನ್ ಪೇಪರ್ PU ಬೋರ್ಡಿಂದ ಬಿಟ್ಟಿರುವಂಥ ಮಾಡಲ್ ಕ್ವಶನ್ ಪೇಪರ್ಸು, ಅದರಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಪಾರ್ಟ್ ಡಿ ಕ್ವಶನ್ಸು ಆಲ್ರೆಡಿ ಮಾಡಲ್ ಕ್ವಶನ್ ಪೇಪರ್ 1ದು ಪಾರ್ಟ್ ಡಿ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀನಿ. ಇವತ್ತು ಮಾಡಲ್ ಕ್ವಶನ್ ಪೇಪರ್ 2ನಲ್ಲಿ ಇರುವಂಥ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ನೀಟಾಗಿ ನೋಡ್ಕೊಳ್ಳಿ, ಈಸಿ ಇದೆ. ಸೊ ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಗಿವ್ ದ ಡಿಫ್ರೆನ್ಸಸ್ ಬಿಟ್ವೀನ್ SN1 ಆ್ಯಂಡ್ SN2 ಮೆಕ್ಯಾನಿಸಮ್ ವಿತ್ ರೆಸ್ಪೆಕ್ಟ್ ಟು ದ ಫಾಲೋವಿಂಗ್. ನೋಡಿ, ಕೆಲವರು ಅರ್ಜೆಂಟಲ್ಲಿ ಏನು ಮಾಡ್ತೀರಾ ಅಂದರೆ ಮೆಕ್ಯಾನಿಸಮ್ ಬರೆದಿಡ್ತೀರಾ, ಅಥವಾ SN1 SN2ಗೆ ನೀವೇನು ಡಿಫ್ರೆನ್ಸನ್ನು ಕಲ್ತಿರ್ತೀರಾ ಅದನ್ನೇ ಬರೆದುಬಿಡ್ತೀರಾ. ನೋ, ನೀವು ಇಲ್ಲೇನು ಮೂರು ಕ್ವಶನ್ ಕೇಳಿದ್ರೆ ಅದು ಅಕಾರ್ಡಿಂಗ್ ಟು ದಟ್ಟೇ ನೀವು ಡಿಫ್ರೆನ್ಸಸನ್ನು ಬರೀತಾ ಹೋಗಬೇಕು. ಅದು ಮೊದಲನೇದೇನು ಕೇಳಿದರೆ ಆರ್ಡರ್ ಆಫ್ ದ ರಿಯಾಕ್ಷನ್, ಅಂದರೆ SN1ಗೆ ಏನು ಆರ್ಡರ್ ಬರುತ್ತೆ, SN2ಗೆ ಏನು ಆರ್ಡರ್ ಬರುತ್ತೆ ಅದನ್ನೇ ಬರೀಬೇಕು. SN1ಗೆ ಏನು ಬರುತ್ತೆ, ಫಸ್ಟ್ ಆರ್ಡರ್ ಬರುತ್ತೆ. SN2ಗೆ ಏನು ಬರುತ್ತೆ, ಸೆಕೆಂಡ್ ಆರ್ಡರ್ ಬರುತ್ತೆ. SN2 ಇಸ್ ಅ ಸೆಕೆಂಡ್ ಆರ್ಡರ್, SN1 ಇಸ್ ಅ ಫಸ್ಟ್ ಆರ್ಡರ್ ಅಂತ ಬರೆಯೋದಕ್ಕೆ 1 ಮಾರ್ಕ್. ಕ್ಲಿಯರಾ? ನೆಕ್ಸ್ಟ್ ಕಾನ್ಫಿಗರೇಷನ್ ಆಫ್ ದ ಪ್ರಾಡಕ್ಟ್. ಈಗ ಯೂಶ್ವಲಿ SN1 ರಿಯಾಕ್ಷನ್ ಏನಾಗುತ್ತೆ ಅಂದರೆ ರೆಸಿಮೈಸೇಷನ್ ಆಗುತ್ತೆ. ಸೊ ರೆಸಿಮೈಸೇಷನ್ ಅಂತ ಬರೆದ್ರೆ ಸಾಕು, ನಿಮಗೆ ಮಾರ್ಕ್ಸ್ ಸಿಗುತ್ತೆ. SN2 ಏನಾಗುತ್ತೆ ಅಂದರೆ ಇನ್ವರ್ಷನ್ ಆಗುತ್ತೆ. ಎರಡು ಸೇರಿ 1 ಮಾರ್ಕ್ ನಿಮಗೆ ಇನ್ವರ್ಷನ್ ಆಗುತ್ತೆ ಅಂತ ಬರೀಬೇಕು. ಏನು ರೆಸಿಮೈಸೇಷನ್ ಅಂದರೆ, ನೀವು ಆಪ್ಟಿಕಲಿ ಆ್ಯಕ್ಟಿವ್ ಹ್ಯಾಲೋ ಆಲ್ಕೇನ್ಗೆ SN1 ಮೆಕ್ಯಾನಿಸಮ್ನ ಪರ್ಫಾರ್ಮ್ ಮಾಡಿದಾಗ, ರಿಯಾಕ್ಷನ್ನ ಪರ್ಫಾರ್ಮ್ ಮಾಡಿದಾಗ ರಿಯಾಕ್ಟೆಂಟ್ ಇರೋದು ನಿಮಗೆ ಡೆಕ್ಸ್ಟ್ರೋ ಇರುತ್ತೆ ಅಂತ ಅಂದ್ಕೊಳ್ಳಿ. ಬಟ್ ಪ್ರಾಡಕ್ಟಲ್ಲಿ ನಿಮಗೆ ಡೆಕ್ಸ್ಟ್ರೋನೂ ಬರುತ್ತೆ, ಲೀವೋ ಎರಡೂ ಬರ್ತದೆ SN1 ಮೆಕ್ಯಾನಿಸಮ್ ಮಾಡಿದಾಗ. ಬಟ್ SN2 ಮೆಕ್ಯಾನಿಸಮ್ ಮಾಡಿದಾಗ ಹಾಗಲ್ಲ. ನಿಮ್ಮ ರಿಯಾಕ್ಟೆಂಟು ಡೆಕ್ಸ್ಟ್ರೋ ಇದ್ದರೆ ಅದು ಪ್ರಾಡಕ್ಟ್ ಸೈಡ್ ಹೋದಾಗ ಲೀವೋ ಆಗುತ್ತೆ, ಅಥವಾ ರಿಯಾಕ್ಟೆಂಟ್ ಲೀವೋ ಇದ್ದರೆ ಪ್ರಾಡಕ್ಟ್ ಸೈಡ್ ಹೋದಾಗ ಅದು ಡೆಕ್ಸ್ಟ್ರೋ ಆಗುತ್ತೆ. ಹಾಗಾಗಿ ಅದನ್ನು ಇನ್ವರ್ಷನ್ ಅಂತ ಕರಿತೀವಿ. ಸೊ ಸೆಕೆಂಡ್ ಕ್ವಶನ್ಗೆ ರೆಸಿಮೈಸೇಷನ್ ಮತ್ತು ಇನ್ವರ್ಷನ್ ಅಂತ ಬರೆಯೋದ್ರಿಂದ ನಿಮಗೆ 1 ಮಾರ್ಕ್ ಸಿಗುತ್ತೆ ಅದರಲ್ಲಿ. ಓಕೆನಾ? ನೆಕ್ಸ್ಟ್ ಮೂರನೇ ಕ್ವಶನ್ ಏನು ಕೇಳಿದ್ದಾರೆ, ಆರ್ಡರ್ ಆಫ್ ರಿಯಾಕ್ಟಿವಿಟಿ. ನೋಡಿ, ಇದು ಹುಷಾರಾಗಿರಿ. ಫಸ್ಟ್ ಒನ್ ಕೇಳಿರೋದು ಆರ್ಡರ್ ಆಫ್ ರಿಯಾಕ್ಷನ್, ಅಂದರೆ ಫಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್. ಬಟ್ ಈಗ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಕೇಳ್ತಾ ಇದ್ದಾರೆ. ಅಂದರೆ SN1ಗೆ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಏನಾಗುತ್ತಪ್ಪ, ಟರ್ಷರಿ ಗ್ರೇಟರ್ ದ್ಯಾನ್ ಸೆಕೆಂಡರಿ ಗ್ರೇಟರ್ ದ್ಯಾನ್ ಪ್ರೈಮರಿ ಆಗುತ್ತೆ. ಅಂದರೆ ಟರ್ಷರಿ ತುಂಬ ಫಾಸ್ಟಾಗಿ ರಿಯಾಕ್ಟ್ ಆಗುತ್ತೆ, ಪ್ರೈಮರಿ ಸ್ಲೋ ಆಗಿ ರಿಯಾಕ್ಟ್ ಆಗುತ್ತೆ. ಅದೇ SN2 ಬಂದಾಗ ಅದು ರಿವರ್ಸ್ ಆಗುತ್ತೆ ಆರ್ಡರು, ಪ್ರೈಮರಿ ಗ್ರೇಟರ್ ದ್ಯಾನ್ ಸೆಕೆಂಡರಿ ಗ್ರೇಟರ್ ದ್ಯಾನ್ ಟರ್ಷರಿ ಆಗುತ್ತೆ. ಸೊ ಈ 3 ಪಾಯಿಂಟನ್ನು ಬರೆಯೋದಕ್ಕೆ ನಿಮಗೆ 3 ಮಾರ್ಕ್ ಇರುತ್ತೆ ಅಷ್ಟೇ. ನೀವೇನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ, ಅದರಲ್ಲೇ ಸಬ್ ಕ್ವಶನ್ ಇದೆ, ಎಕ್ಸ್ಪ್ಲೈನ್ ಫಿಟಿಗ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ಇದನ್ನು ನಾನು ನೇಮಿಂಗ್ ರಿಯಾಕ್ಷನ್ಸಲ್ಲಿ ಹೇಳ್ಕೊಟ್ಟಿದ್ದೆ, ಇನ್ನೂ ಒಂದು ಸಲ ಬೇಕು ಅಂತ ಹೇಳ್ತೀನಿ. ಒಂದು ಹ್ಯಾಲೋರಿನನ್ನು ತೊಗೋಬೇಕು, ವಿತ್ ಎಕ್ಸಾಂಪಲ್ ಅಂತ ಇರೋದ್ರಿಂದ ಕ್ಲೋರೋಬೆನ್ಸಿನೇ ತೊಗೊಳ್ಳಿ. 2Na ತೊಗೊಳ್ಳೋಣ, ಇನ್ ಪ್ರೆಸೆನ್ಸ್ ಆಫ್ ಇನ್ನೊಂದು ಕ್ಲೋರೋಬೆನ್ಸಿನ್ ತೊಗೊಳ್ಳಿ. 2 ಕ್ಲೋರೋಬೆನ್ಸಿನ್ ತೊಗೋಬೇಕು, 2Na ಬರೀಬೇಕು. ಮರಿದೆ ಡ್ರೈ ಈ ಥರನ ಬರೀರಿ. ಸೊ ಡ್ರೈ ಈ ಥರ ಬರೆದಾಗ ಏನಾಗುತ್ತೆ, ಇಲ್ಲಿರೋ ಹ್ಯಾಲೋಜನ್ ಏನಾಗುತ್ತೆ, ರಿಮೂವ್ ಆಗುತ್ತೆ. ಯಾರ ಜೊತೆಗೆ? Na, ಸೋಡಿಯಂ ತೊಗೊಂಬಿಡುತ್ತೆ. ಅವಾಗ 2NaCl ಆಯಿತು. ಉಳ್ಕೊಂಡಿದ್ದೇನು, ಇಲ್ಲಿ ಒಂದು ಬೆನ್ಸಿನ್ ರಿಂಗ್ ಉಳಿತು, ಇಲ್ಲಿ ಒಂದು ಬೆನ್ಸಿನ್ ರಿಂಗ್ ಉಳಿತು. ಆ 2 ಬೆನ್ಸಿನ್ ರಿಂಗನ್ನು ಜಾಯಿನ್ ಮಾಡಿ ಹೀಗೆ ಬರೀಬೇಕು. ಇದನ್ನು ಹೆಸರುಗಳು ಬರೀರಿ. ಕ್ಲೋರೋಬೆನ್ಸಿನ್, ಇದ್ರ ಹೆಸರು ಡೈಫಿನೈಲ್. ಬಟ್ ಪ್ರಾಡಕ್ಟ್ ಬರೀಬೇಕಾದ್ರೆ ಕೆಲವ್ರು ಏನು ಮಾಡ್ತೀರಾ ಅಂದರೆ ಡೈಫಿನೈಲ್ನ ಹೀಗೆ ಬರೀತೀರಾ, ಇದು ತಪ್ಪು. ಹೀಗೆ ಬರೀಬೇಕು. ಸೊ ಈ ಥರ ಬರೆದು ನೇಮನ್ನು ಬರೀರಿ. ಏನಂತ, ಕ್ಲೋರೋಬೆನ್ಸಿನು ಡೈಫಿನೈಲ್ ಅಂತ. ಡೆಫಿನೆಟ್ಲಿ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಎಕ್ಸ್ಪ್ಲೇನ್ ಅಂದರೆ ನೀವೇನೋ ಸೆಂಟೆನ್ಸ್ ಬರೀಬೇಕು, ಅಷ್ಟುದ್ದ ಬರೀಬೇಕು, ಆ ಥರ ಏನಿಲ್ಲ. ಸೆಲ್ಫ್ ಎಕ್ಸ್ಪ್ಲನೇಟರಿ ಅಂತ ಕರಿತೀವಿ. ರಿಯಾಕ್ಷನ್ ಬರೀರಿ, ಕ್ಲೋರೋಬೆನ್ಸಿನು ಡೈಫಿನೈಲ್ ಅಂತ ಬರೀರಿ, ಫುಲ್ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಓಕೆನಾ? ನೆಕ್ಸ್ಟ್ 36 ಹೋಗೋಣ. ಪ್ರೊವೈಡ್ ದ ಜನರಲ್ ರಿಯಾಕ್ಷನ್ ಟು ಪ್ರಿಪೇರ್ ಹ್ಯಾಲೋಫಾರ್ಮ್ ಫ್ರಮ್ ಮೀಥೈಲ್ ಕೀಟೋನ್. ನೇಮ್ ಎ ರಿಯೇಜೆಂಟ್ ವಿಚ್ ಈಸ್ ಯೂಸ್ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಆಲ್ಫಾ ಮೀಥೈಲ್ ಗ್ರೂಪ್ ಇನ್ ದ ಕಾರ್ಬನಿಲ್ ಕಾಂಪೌಂಡ್. ಅದೇ ಜನರಲ್ ರಿಯಾಕ್ಷನ್ ಕೇಳ್ತಿದ್ದಾರೆ, ಹ್ಯಾಲೋಫಾರ್ಮ್ ರಿಯಾಕ್ಷನ್. ಇದು ಕೂಡ ನಾನು ನಿಮಗೆ ಮಾಡಿದ್ದೆ, ನೇಮಿಂಗ್ ರಿಯಾಕ್ಷನ್ಸ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಆದರೂ ಇನ್ನೊಂದು ಸಲ ಹೇಳ್ಕೊಡ್ತೀನಿ ನೋಡಿ. ಹ್ಯಾಲೋಫಾರ್ಮ್ ರಿಯಾಕ್ಷನ್ ಅಂದರೆ ಅಟ್ಲೀಸ್ಟ್ ಕೀಟೋನ್ ಅಥವಾ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಪಕ್ಕ ಒಂದು ಮೀಥೈಲ್ ಗ್ರೂಪ್ ಆದರೂ ಇರಲೇಬೇಕು ಮಿನಿಮಮ್. ಈ ಥರ CO ಪಕ್ಕ ಅಟ್ಲೀಸ್ಟ್ ಒಂದು CH3 ಆದರೂ ಇರಲೇಬೇಕು, ಅಥವಾ ಆಲ್ಡಿಹೈಡ್ ತೊಗೊಂಡ್ರೂ ಒಂದು CH3 ಮಿನಿಮಮ್ ಇರಲೇಬೇಕು. ಅದನ್ನು ನಾವು ಹ್ಯಾಲೋಫಾರ್ಮ್ ರಿಯಾಕ್ಷನ್ಗೆ ಕಂಡೀಷನಾಗಿ ತೊಗೋತೀವಿ. ಇದನ್ನು ನೀವು ಸೋಡಿಯಂ ಹೈಪೋ ಹ್ಯಾಲೈಡ್ ಜೊತೆಗೆ ಟ್ರೀಟ್ ಮಾಡಿ, NaOX ಜೊತೆಗೆ ಟ್ರೀಟ್ ಮಾಡಿದಾಗ ಈ ಪೋರ್ಷನ್ ಕಟ್ ಆಗುತ್ತೆ. ಆ CO ಮತ್ತು CH3 ಮಧ್ಯೆ ಕಟ್ ಮಾಡಿ ಆ RCO ಇರುತ್ತಲ್ಲ ಪೋರ್ಷನ್ನು, ಅದನ್ನು RCOONA ಮಾಡಿ ಆ ಮೀಥೈಲ್ ಗ್ರೂಪ್ ಇರುತ್ತಲ್ರಪ್ಪ, CO ಪಕ್ಕ ಏನಾದರೂ ಮೀಥೈಲ್ ಗ್ರೂಪ್ ತೊಗೊಂಡಿದ್ದೀರೋ ಅದನ್ನು ಹ್ಯಾಲೋಫಾರ್ಮ್ ಮಾಡಿ, CH(X3) ಮಾಡಿ. ಅಂದರೆ ಇಲ್ಲಿ X ತೊಗೊಂಡಿರೋದ್ರಿಂದ X3 ಬರುತ್ತೆ. ಅಕಸ್ಮಾತ್ ಇಲ್ಲಿ Cl ತೊಗೊಂಡ್ರೆ CH(Cl3) ಕ್ಲೋರೋಫಾರ್ಮ್ ಬರುತ್ತೆ. Br ತೊಗೊಂಡ್ರೆ ಬ್ರೋಮೋಫಾರ್ಮ್.
ಐ ತೊಗೊಂಡ್ರೆ ಐಡೋ ಫಾರ್ಮ್ ಬರುತ್ತೆ. ಅದಕ್ಕೆ ಇದನ್ನು ಹ್ಯಾಲೋ ಫಾರ್ಮ್ ರಿಯಾಕ್ಷನ್ ಅಂತ ಕರಿತೀವಿ. ಇಷ್ಟು ಬರೆಯೋದಕ್ಕೆ 2 ಮಾರ್ಕ್ ಆಯಿತು. ಬಟ್ ಇನ್ನೂ ಒಂದು ಕ್ವಶನ್ 1 ಮಾರ್ಕಿಗೆ ಏನಂತ ಬರೀಬೇಕು, ನೇಮ್ ದ ರಿಯೇಜೆಂಟ್ ವಿಚ್ ಇಸ್ ಯೂಸ್ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಆಲ್ಫಾ ಮೀಥಲ್ ಅಂದರೆ ಇದೇನೆ ಸೋಡಿಯಂ ಹೈಪೋ ಹ್ಯಾಲೈಡ್ ಅಂತ ಕರಿತೀವಿ. ಇದನ್ನೇಂತ ಕರಿತೀವಿ, ಸೋಡಿಯಂ ಹೈಪೋ ಹ್ಯಾಲೈಡ್ ಅಂತ ಬರೆಯೋದಕ್ಕೆ ಇನ್ನೊಂದು ಮಾರ್ಕ್ಸು. ರಿಯಾಕ್ಷನ್ ಬರೆಯೋದಕ್ಕೆ 2 ಮಾರ್ಕು. ಇಲ್ಲಿ ಬರೀರಿ ಸೋಡಿಯಂ ಅಸಿಟೇಟ್ ಅಂತ ಬರೀರಿ, ಹ್ಯಾಲೋ ಫಾರ್ಮ್ ಅಂತ ಬರೀರಿ, ಇದು ರಿಯಾಕ್ಟೆಂಟ್ ಕಂಟೈನಿಂಗ್ ಮೀಥೈಲ್ ಗ್ರೂಪ್ ಅಂತ, ಮೀಥೈಲ್ ಕೀಟೋನ್ ಅಂತ ಬರೀರಿ, ಅದಕ್ಕೆ 2 ಮಾರ್ಕ್ಸ್ ಸಿಗುತ್ತೆ. ಸೋಡಿಯಂ ಹೈಪೋ ಹ್ಯಾಲೈಡ್ ಅಂತ ಬರೆಯೋದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಇಷ್ಟೇ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತುಂಬ ಲೆಂತಿ ಬರೆಯುವಂಥದ್ದು ಏನೂ ಇರೋದಿಲ್ಲ ನಿಮಗೆ. ಇಷ್ಟು ಬರೆಯೋದಕ್ಕೆ 3 ಮಾರ್ಕ್ ಆಯಿತು. ಓಕೆನೇನ್ರಪ್ಪ. ನೆಕ್ಸ್ಟು 2 ಮಾರ್ಕಿಗೆ ಇನ್ನೊಂದು ಕ್ವಶನ್. ಎಷ್ಟು ಈಸಿ ಇದೆ ನೋಡಿ, ತುಂಬ ಈಸಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಕ್ವಶನ್ನು. ಈಗ ಇದರಲ್ಲಿ ನಾವೇನು ಮಾಡಬೇಕಂತೆ, ಝೆಡ್ನ ನೇಮ್ ಇನ್ ಎ ಗಿವನ್ ಕೆಮಿಕಲ್ ರಿಯಾಕ್ಷನ್ ರೈಟ್ ದ ಸ್ಟ್ರಕ್ಚರ್ ಆ್ಯಂಡ್ ನೇಮ್ ಆಫ್ ದ ಕಾಂಪೌಂಡ್ ಝೆಡ್ ಅಂತ ಕೇಳ್ತಾರೆ. ಸ್ಟ್ರಕ್ಚರ್ ಬರೆದು ನೇಮನ್ನು ಬರೀಬೇಕಂತೆ. ಯಾರ್ದು? ಝೆಡ್ದು. ಇಲ್ಲಿ ಫಸ್ಟು ಝೆಡ್ ಯಾರು ಬರ್ತಾರೆ ಅಂತ ನಾವು ಫಸ್ಟು ಐಡೆಂಟಿಫೈ ಮಾಡಬೇಕು. ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಇಲ್ಲೇ ನಿಮಗೆ ಆನ್ಸರ್ ಇದೆ. ಹೇಗೆ ನೋಡಿ, ಇಲ್ಲಿ CO ಪಕ್ಕ ಏನೂ ಇಲ್ಲ ಅಂದರೆ ಏನು ಅರ್ಥ, ಇದು CH3 ಅಂತ ತಾನೆ. CH3 ಹಾಕ್ಕೊಳ್ಳೋಣ, ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ. ಈ ಥರ ಹಾಕ್ಕೊಂಡ್ರೆ ಈಗ ಇಲ್ಲಿಂದ ಇಲ್ಲಿಗೆ ಬಂದಾಗ ಏನು ಚೇಂಜಸ್ ಆಗಿದೆ ನೋಡಿ, ಇಷ್ಟನ್ನು ತೆಗ್ಬೋಣ. ಈಗ CH3CO ಈ ಕಾಂಪೌಂಡಲ್ಲಿ ತೆಗ್ಬೋಣ. ಎಲ್ಲೆಲ್ಲಿದೆ CH3C ಇಷ್ಟನ್ನು ತೆಗ್ಬಿಡ್ಲಾ ನೋಡಿ, ಇಷ್ಟನ್ನು ತೆಗ್ಬಿಡ್ತೀನಿ. ಓಕೆ, ಅವಾಗ ಏನು ಉಳ್ಕೊಳ್ಳುತ್ತೆ ನಿಮಗೆ, ಬೆನ್ಸಿನ್ ರಿಂಗು ಏನು ಉಳಿತು ನೋಡಿ, ಬೆನ್ಸಿನ್ ರಿಂಗು. ಇಲ್ಲೊಂದು NO2 ಉಳಿತು, ಇಲ್ಲೊಂದು NO2 ಉಳಿತು. ಮೇಲ್ಗಡೆ ಏನು ಬರೀಬೇಕು, NH ಇದೆ, ಅದ್ರ ಪಕ್ಕ NH ಜೊತೆಗೆ ಇನ್ನೊಂದು H ಸೇರ್ಕೊಳ್ಳುತ್ತಲ್ವ, NH2 ಆಯಿತು, ಹೌದಲ್ವಾ. ಸೊ ಇದು ಸ್ಟ್ರಕ್ಚರ್ ಎಷ್ಟು ಈಸಿ ಇದೆ ನೋಡಿ. ಇದನ್ನು ಬರೆಯೋದಕ್ಕೆ 1 ಮಾರ್ಕ್. ಸೊ ನೇಮ್ ದ ಕಾಂಪೌಂಡ್ ಅಂತ ಕೇಳ್ತಾ ಇದ್ದಾರೆ. ಇದು 2,4-DNP. ಇದು ಕಾಂಪೌಂಡ್ ಹೆಸರೇನು, 2,4-DNP, 2,4-ಡೈನೈಟ್ರೋ ನೋಡಿ. ಇದು 2,4-ಡೈನೈಟ್ರೋ ಫಿನೈಲ್, ಇದರ ಹೆಸರು ಹೈಡ್ರಜಿನ್. 2,4-ಡೈನೈಟ್ರೋ ಫಿನೈಲ್ ಹೈಡ್ರಜಿನ್. ಆ ಥರ ಬರೆಯೋದಕ್ಕೆ 1 ಮಾರ್ಕ್. ಅರ್ಥ ಆಯ್ತೇನಪ್ಪ? ತುಂಬ ಈಸಿ ಇದೆ. ಸೊ ನೋಡ್ಕೊಳ್ಳಿ, ಇದಕ್ಕೆ 2 ಮಾರ್ಕ್ ಆಯಿತು. ಕ್ಲಿಯರಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣವಾ. ನೆಕ್ಸ್ಟ್ ಕ್ವಶನಲ್ಲಿ, ಹೌ ಇಸ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಪ್ರಿಪೇರ್ಡ್ ಫ್ರಮ್ ಫಿನೋಲ್, ಎಕ್ಸ್ಪ್ಲೈನ್ ವಿತ್ ದ ಈಕ್ವೇಷನ್. ನೋಡಿ, ಫಸ್ಟ್ ಮಾಡಲ್ ಪೇಪರಲ್ಲೂ ಇತ್ತು ಇದು ಕ್ವಶನ್ನು. ಬಟ್ ಅಲ್ಲೇನಂತ ಕೇಳಿದರು, ಎಕ್ಸ್ಪ್ಲೈನ್ ಕೋಲ್ ಬೇಸ್ ರಿಯಾಕ್ಷನ್ ಅಂತ ಕೇಳಿದರು. ಗೊತ್ತಾ? ಅಲ್ಲಿ ಹೇಳ್ಕೊಟ್ಟಿದ್ದೆ ನಾನು, ಕೋಲ್ ಬೇಸಲ್ಲಿ ರಿಯಾಕ್ಟೆಂಟ್ ಯಾವುದು, ಫಿನಾಲ್, ಪ್ರಾಡಕ್ಟ್ ಯಾವುದು, ಸ್ಯಾಲಿಸಿಲಿಕ್ ಆ್ಯಸಿಡ್. ಇಲ್ಲಿ ಅದನ್ನು ಕೋಲ್ ಬೇಸ್ ಅಂತ ಕೇಳೋದ್ರ ಬದಲಾಗಿ ಹೌ ಡು ಯು ಪ್ರಿಪೇರ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಫ್ರಮ್ ಫಿನಾಲ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಎಕ್ಸ್ಪ್ಲೇನ್ ಅಂದರೆ ಇನ್ನೇನು ಇಲ್ಲ, ಜಸ್ಟ್ ರಿಯಾಕ್ಷನ್ ಬರೀರಿ, ಆಯಿತಾ. ಫಿನಾಲ್ ತೊಗೋತೀರಾ, ಅದ್ರ ಮೇಲೆ ಫಸ್ಟ್ ಏನಂತ ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೆ, NaOH. ಲಾಸ್ಟ್ ವೀಡಿಯೋ ನೆನಪಿದೆಯಾ ನಿಮಗೆ, CO2. ಥರ್ಡ್ ಒನ್ ಏನು ಬರೀಬೇಕು, H+. ಆವಾಗ ಬೆನ್ಸಿನ್ ಮೇಲೆ ಏನು ಬರುತ್ತೆ, OH ಜೊತೆಗೆ ಆರ್ಥೋ ಪ್ಲೇಸಲ್ಲಿ COOH ಬರುತ್ತೆ. ದಿಸ್ ಇಸ್ ದ ಸ್ಯಾಲಿಸಿಲಿಕ್ ಆ್ಯಸಿಡ್. ಅರ್ಥ ಆಯ್ತಲ್ವಾ? ಈಕ್ವೇಷನ್ ಬರೀರಿ, ನೇಮ್ಸನ್ನು ಬರೀರಿ, ಆ್ಯಂಡ್ ಇಟ್ ಈಸ್ ಕೋಲ್ ಬೇಸ್ ರಿಯಾಕ್ಷನ್ ಅಂತಲೂ ಕೂಡ ಬರೀರಿ. ನಿಮಗೆ ಡೆಫಿನೆಟಾಗಿ 3 ಮಾರ್ಕ್ಸ್ ಸಿಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. ಥರ್ಡ್ ಒನ್ 37 B. ಆಲ್ಕೋಹಾಲ್ಸ್ ಆರ್ ಕಂಪ್ಯಾರಿಟಿವ್ಲಿ ಮೋರ್ ಸಾಲ್ಯುಬಲ್ ಇನ್ ವಾಟರ್ ದ್ಯಾನ್ ಹೈಡ್ರೋಕಾರ್ಬನ್ಸ್ ಆಫ್ ಕಂಪ್ಯಾರಬಲ್ ಮಾಲಿಕ್ಯುಲರ್ ಮಾಸಸ್. ಗಿವ್ ರೀಸನ್. ವೆರಿ ಸಿಂಪಲ್. ಯಾವುದೇ ಒಂದು ಕಾಂಪೌಂಡು ವಾಟರ್ ಸಾಲ್ಯುಬಲ್ ಆಗಬೇಕು. ಇದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಲ್ಲ ಕಡೆ ಅಪ್ಲೈ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಎನಿ ಕಾಂಪೌಂಡ್ ಟು ಸಾಲ್ಯುಬಲ್ ಇನ್ ವಾಟರ್ ಇಟ್ ಶುಡ್ ಫಾರ್ಮ್ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡ್. ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗಬೇಕು. ಈಗ ಆಲ್ಕೋಹಾಲು ವಾಟ್ರಲ್ಲಿ ಡಿಸಾಲ್ವ್ ಆಗುತ್ತೆ, ಹೌದಾ? ಅದರ ಅರ್ಥ ಏನು, ಆಲ್ಕೋಹಾಲ್ ಮತ್ತು ವಾಟ್ರ್ ಮಧ್ಯೆ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗುತ್ತೆ, ಅದಕ್ಕೆ ಡಿಸಾಲ್ವ್ ಆಗುತ್ತೆ. ಅದೇ ಹೈಡ್ರೋಕಾರ್ಬನ್ನ ನೀವು ವಾಟ್ರಿಗೆ ಆ್ಯಡ್ ಮಾಡಿದ್ರೆ ಅದು ಸಾಲ್ಯುಬಲ್ ಆಗಲ್ಲ, ಬಿಕಾಸ್ ನೋ ಹೈಡ್ರೋಜನ್ ಬಾಂಡ್. ಅವರಿಬ್ಬರ ಮಧ್ಯೆ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗಲ್ಲ. ಸಿಂಪಲ್ ಆನ್ಸರು. ಬಟ್ ಇದನ್ನೇ ಬೇರೆ ಕ್ವಶನ್ ಕೇಳೋರು. ಫಾರ್ ಎಕ್ಸಾಂಪಲ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸು ಸಾಲ್ಯುಬಲ್ ಇನ್ ವಾಟರ್ ವೈ ಅಂತ ಕೇಳೋರು. ಸಾಲ್ಯುಬಲ್ ಆಗುತ್ತೆ ವೈ, ಯಾಕೆಂದರೆ ಇಟ್ ಫಾರ್ಮ್ಸ್ ಎ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡ್ ವಿತ್ ದ ವಾಟರ್. ಸಾಲ್ಯುಬಲ್ ಆಗ್ತಿಲ್ಲ ಅಂದರೆ ಇಟ್ ಇಸ್ ನಾಟ್ ಫಾರ್ಮಿಂಗ್ ಹೈಡ್ರೋಜನ್ ಬಾಂಡ್ ವಿತ್ ದ ವಾಟರ್. ದ್ಯಾಟ್ ಸಿಂಪಲ್ ರೀಸನ್. ಓಕೆ, ಸೊ ಇಲ್ಲಿ 2 ಮಾರ್ಕ್ಸ್. ಆಲ್ಕೋಹಾಲ್ ವಾಟರ್ ಜೊತೆಗೆ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡ್ ಫಾರ್ಮ್ ಮಾಡುತ್ತೆ ಅನ್ನೋದಕ್ಕೆ 1 ಮಾರ್ಕು. ಹೈಡ್ರೋಕಾರ್ಬನ್ ಡಸ್ ನಾಟ್ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ದ ವಾಟರ್ ಅನ್ನೋದಕ್ಕೆ ಇನ್ನೊಂದು ಮಾರ್ಕ್. ಸೊ ಅದರಿಂದ ಟೋಟಲಿ 2 ಮಾರ್ಕ್ಸ್ ಸಿಗುತ್ತೆ. ಅಲ್ಲಿಗೆ 5 ಮಾರ್ಕ್ಸ್ ಕಂಪ್ಲೀಟ್ ಆಯಿತು. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಆರ್ ರೆಡ್ಯೂಸಿಂಗ್ ಶುಗರ್ಸ್, ರೈಟ್ ದ ಹಾವರ್ತ್ ಸ್ಟ್ರಕ್ಚರ್ ಆಫ್ ಲ್ಯಾಕ್ಟೋಸ್. ಸೊ ರೆಡ್ಯೂಸಿಂಗ್ ಶುಗರ್ ಅಂದ್ರೇನು, ಇಟ್ಸ್ ಅ ಕಾರ್ಬೋಹೈಡ್ರೇಟ್ ವಿಚ್ ರೆಡ್ಯೂಸಸ್, ಅಲ್ಲೇ ಆನ್ಸರ್ ಇರುತ್ತೆ, ವಿಚ್ ರೆಡ್ಯೂಸಸ್ ಟಾಲನ್ಸ್ ರಿಯೇಜೆಂಟ್ ಆ್ಯಂಡ್ ಫೆಲ್ಲಿಂಗ್ ಸೊಲ್ಯೂಷನ್. ಟಾಲನ್ಸ್ ರಿಯೇಜೆಂಟ್ ಆ್ಯಂಡ್ ಫೆಲ್ಲಿಂಗ್ ಸೊಲ್ಯೂಷನ್ನ ರೆಡ್ಯೂಸ್ ಮಾಡುವಂಥ ಕಾರ್ಬೋಹೈಡ್ರೇಟ್ಸ್ಗೆ ರೆಡ್ಯೂಸಿಂಗ್ ಶುಗರ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟು ರೈಟ್ ದ ಹಾವರ್ತ್ ಸ್ಟ್ರಕ್ಚರ್ ಆಫ್ ಲ್ಯಾಕ್ಟೋಸ್ ಕೇಳಿದ್ದಾರೆ. ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ಹಾವರ್ ಸ್ಟ್ರಕ್ಚರ್ಸ್ ಆಫ್ ಮಾಲ್ಟೋಸ್ ಹೇಳ್ಕೊಟ್ಟಿದ್ದೆ.
ಈಗ ಲ್ಯಾಕ್ಟೋಸ್ ಕೇಳಿದ್ದಾರೆ. ಆ್ಯಕ್ಚುಲಿ ಹಾರ್ವರ್ ಎಲ್ಲ ಕಾರ್ಬೋಹೈಡ್ರೇಟ್ಸ್ದು ಹಾರ್ವರ್ ಸ್ಟ್ರಕ್ಚರ್ಸ್ನ ನಾನು ಒಂದು ಪರ್ಟಿಕ್ಯುಲರ್ ವೀಡಿಯೋದಲ್ಲೇ ಮಾಡಿ ಹಾಕಿದ್ದೀನಿ, ಹಾರ್ವರ್ ಸ್ಟ್ರಕ್ಚರ್ಸ್ ಆಫ್ ಅಂತ ಹೇಳ್ಬಿಟ್ಟು. ಅದೆಲ್ಲ ಸ್ಟ್ರಕ್ಚರ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋ ನೋಡ್ಕೊಳ್ಳಿ, ನಿಮಗೆ ಅಲ್ಲಿ ಲ್ಯಾಕ್ಟೋಸ್ ಸ್ಟ್ರಕ್ಚರ್ ಹೇಗೆ ಬರೆಯೋದು ಅಂತ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಆ ವಿಡಿಯೋ ನೋಡ್ಕೋತೀರಲ್ವಾ? ವೆರಿ ಗುಡ್. ನೆಕ್ಸ್ಟ್ ನೋಡೋಣ. ಹಾರ್ಮೋನ್ಸ್ ಆರ್ ನೀಡೆಡ್ ಇನ್ ಅಡಿಕ್ವೇಟ್ ಕ್ವಾಂಟಿಟೀಸ್ ಇನ್ ಅವರ್ ಬಾಡಿ, ಗಿವ್ ರೀಸನ್. ವೆರಿ ಸಿಂಪಲ್ಲು. ಹಾರ್ಮೋನ್ಸು ನಿಮಗೆ ಎಕ್ಸೆಸ್ಸು ರಿಲೀಸ್ ಆಗಬಾರ್ದು ಅಥವಾ ಡಿಫಿಷಿಯನ್ಸಿನೂ ಆಗಬಾರ್ದು. ಎಕ್ಸೆಸ್ಸು ಆಗಬಾರ್ದು, ಡಿಫಿಷಿಯನ್ಸಿನೂ ಆಗಬಾರ್ದು. ಯಾಕೆಂದರೆ ಎಕ್ಸೆಸ್ ಆ್ಯಂಡ್ ಡಿಫಿಷಿಯನ್ಸಿ ಬೋತ್ ಕಾಸಸ್ ಸಮ್ ಪರ್ಟಿಕ್ಯುಲರ್ ಡಿಸೀಸಸ್ ಅಂತ ಬರೀರಿ, 1 ಮಾರ್ಕ್ ಅಷ್ಟೇ. ಎಕ್ಸೆಸ್ ಆ್ಯಂಡ್ ಡಿಫಿಷಿಯನ್ಸಿ ಕಾಸಸ್ ಪರ್ಟಿಕ್ಯುಲರ್ ಡಿಸೀಸಸ್. ಹಾಗಾಗಿ ಅಷ್ಟು ಬರೆದ್ರೆ ಸಾಕು, 1 ಮಾರ್ಕ್ ಸಿಗುತ್ತೆ. ಇನ್ನು ಇದು 3 ಮಾರ್ಕ್ ಆಯಿತು. ರೆಡ್ಯೂಸಿಂಗ್ ಶುಗರ್ ಡೆಫಿನಿಷನ್ ಬರೆಯೋದಕ್ಕೆ 1 ಮಾರ್ಕು, ಸ್ಟ್ರಕ್ಚರ್ ಡ್ರಾ ಮಾಡೋದಕ್ಕೆ 2 ಮಾರ್ಕು, ಇದು ರೀಸನ್ ಬರೆಯೋದಕ್ಕೆ 1 ಮಾರ್ಕ್ ಆಯಿತು. ನೆಕ್ಸ್ಟ್, ವಾಟ್ ಇಸ್ ದ ಬ್ಯಾಕ್ ಬೋನ್ ಆಫ್ DNA? ಅಂದರೆ DNA ಯಾವುದರಿಂದ ಆಗಿರುತ್ತೆ? ಸೊ DNA ಯೂಶಲಿ ಫಾರ್ಮ್ ಆಗೋದು ಯಾವುದರಿಂದ? ನ್ಯೂಕ್ಲಿಯೋಟೈಡ್ಸಿಂದ. ನ್ಯೂಕ್ಲಿಯೋಟೈಡ್ಸ್ ಈಸ್ ದ ಬ್ಯಾಕ್ ಬೋನ್ ಆಫ್ ದ DNA. ನ್ಯೂಕ್ಲಿಯೋಟೈಡ್ ಯಾವುದರಿಂದ ಆಗಿರುತ್ತೆ ಅಂತ ಕೇಳಿದ್ರೆ ನಿಮಗೆ ಪೆಂಟೋ ಶುಗರ್ ಅಲ್ವಾ, ಅದು ಕೇಳ್ಬೋದು ಅಕಸ್ಮಾತ್ ಕೇಳಿದ್ರೆ. ಪೆಂಟೋ ಶುಗರ್ ಅಲ್ವಾ, ಆಮೇಲೆ ನೈಟ್ರೋಜಿನಸ್ ಬೇಸ್ ಆ್ಯಂಡ್ ಫಾಸ್ಫೋರಿಕ್ ಆ್ಯಸಿಡ್. ಇದನ್ನು ನಾನು ಬಯೋಮಾಲಿಕ್ಯೂಲ್ ಚಾಪ್ಟರ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಬಯೋಮಾಲಿಕ್ಯೂಲ್ ಒಂದು ವೀಡಿಯೋನೇ ಮಾಡಿದ್ದೀನಿ, 3 ವೀಡಿಯೋಸ್ ಇದೆ, 30 ಮಿನಿಟ್ಸು. ಆ ವೀಡಿಯೋನ ನೀವು ಡೀಟೇಲಾಗಿ ನೋಡಿಕೊಂಡ್ರೆ ಬಯೋಮಾಲಿಕ್ಯೂಲಿಂದ ಕೇಳೋದು ಎಲ್ಲ ಕ್ವಶನ್ಸು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಅಲ್ಲಿಗೆ 5 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಓಕೆನಾ? ಟ್ರೈ ಮಾಡಿ. ಕೆಲವರು ಎದ್ದಾಡ್ತೀರ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಷ್ಟ ಅಂತ. ನೋ, ಇಟ್ಸ್ ವೆರಿ ಈಸಿ. ಸೊ ನೋಡ್ಕೊಳ್ಳಿ, ಆ ವೀಡಿಯೋ ನೋಡಿ ಬೇಕಾದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ 39 ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕಂತೆ? A, B ಆ್ಯಂಡ್ Cನ ಐಡೆಂಟಿಫೈ ಮಾಡಬೇಕಂತೆ. ಆಮೇಲೆ ರಿಯಾಕ್ಷನ್ ನೇಮ್ ಹೇಳಬೇಕಂತೆ, B ಇಂದ Cಗೆ ಕನ್ವರ್ಷನ್ ರಿಯಾಕ್ಷನ್ನು. ಹಾಗೆ ಕಾಂಪೌಂಡ್ C ಈಸ್ ಮೋರ್ ಅಸಿಡಿಕ್ ದ್ಯಾನ್ B, ಗಿವ್ ರೀಸನ್ ಕೊಡಬೇಕಂತ. ಓಕೆ, ಇರಲಿ, ಭಾಳ ಈಸಿ ಇದೆ ಇದು. ಇಲ್ಲಿ ನೋಡಿ, ಕ್ಲೋರಿನ್ ಆ್ಯಂಡ್ ರೆಡ್ ಫಾಸ್ಫರಸ್. ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಕ್ಲೋರಿನ್ ಆ್ಯಂಡ್ ರೆಡ್ ಫಾಸ್ಫರಸ್ ಇದೆ ಅಂತ ಹೇಳಿದ್ರೆ. ನಾನು ನೇಮಿಂಗ್ ರಿಯಾಕ್ಷನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ, ಅದು ವೀಡಿಯೋ ಎಷ್ಟು ಅನುಕೂಲ ಆಗುತ್ತೆ ಅಂತ. ಇಟ್ ಈಸ್ ಅ HVZ ರಿಯಾಕ್ಷನ್. ಆ ರಿಯೇಜೆಂಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಟ್ ಇಸ್ HVZ, ಯಾಕೆಂದರೆ ಅಲ್ಲಿ ಬಿಟ್ಟರೆ ಎಲ್ಲೂ ಯೂಸ್ ಮಾಡಿಲ್ಲ. ಸೊ HVZ ರಿಯಾಕ್ಷನ್ ಅಂತ ಗೊತ್ತಾಗೋಗುತ್ತೆ. ಸೊ ಬಿಗೆ ಆನ್ಸರ್ ಸಿಕ್ತು, ಇಟ್ ಇಸ್ HVZ. ಆ್ಯಂಡ್ HVZ ರಿಯಾಕ್ಷನ್ ನಾವು ಅಪ್ಲೈ ಮಾಡೋದು ಯಾವುದಕ್ಕೆ? ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ಗೆ, ಗೊತ್ತಾನೆ? ಅಂದಮೇಲೆ ಬಿ ಏನಾಗಿರಬೇಕು? ಇಟ್ ಶುಡ್ ಬಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗಿರಬೇಕು. ಹೌದಾ? ಇಟ್ ಶುಡ್ ಬಿ ಕಾರ್ಬಾಕ್ಸಿಲಿಕ್ ಆ್ಯಸಿಡು. ಈಗ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಪ್ರಿಪೇರ್ ಮಾಡಬೇಕಾದ್ರೆ ಗ್ರಿಗ್ನಾರ್ಡ್ ರಿಯೇಜೆಂಟಿಗೆ ಏನು ಹಾಕಿದ್ರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬರುತ್ತೆ? ಒಂದೇ ರಿಯಾಕ್ಷನ್ ಇರೋದು. ಸೊ ನಮಗೆ ಬಿ ಆ್ಯಸಿಡ್ ಅಂತ ಗೊತ್ತಾಯಿತು. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬರಬೇಕು ಅಂತ ಹೇಳಿದ್ರೆ ಗ್ರಿಗ್ನಾರ್ಡ್ ರಿಯೇಜೆಂಟಿಗೆ ಏನು ಹಾಕಬೇಕು? ಡ್ರೈ ಐಸ್, CO2 ಹಾಕಬೇಕಷ್ಟೇ. ಅದೊಂದೇ ಮೆಥಡ್ ಇರೋದು. ಗ್ರಿಗ್ನಾರ್ಡ್ ರಿಯೇಜೆಂಟಿಂದ ಆ್ಯಸಿಡ್ ಆಗಬೇಕು ಅಂದರೆ ಡ್ರೈ ಐಸ್ ಆ್ಯಡ್ ಮಾಡಬೇಕು, CO2 ಆ್ಯಡ್ ಮಾಡಬೇಕು. ಈಗ CO2ನಲ್ಲಿ 1 ಕಾರ್ಬನ್ ಇದೆ, ಗ್ರಿಗ್ನಾರ್ಡ್ ರಿಯೇಜೆಂಟಲ್ಲಿ 1 ಕಾರ್ಬನ್ ಇದೆ. ಅಂದರೆ ಆ್ಯಸಿಡ್ ಏನು ಬರುತ್ತೆ ನಿಮಗೆ? 2 ಕಾರ್ಬನ್ ಇರೋ ಆ್ಯಸಿಡ್ ಬರುತ್ತೆ. ಆ 2 ಕಾರ್ಬನ್ ಇರೋ ಆ್ಯಸಿಡ್ ಯಾವುದು? CH3COH. ವೆರಿ ಸಿಂಪಲ್. ಅಕಸ್ಮಾತು ಗ್ರಿಗ್ನಾರ್ಡ್ ರಿಯೇಜೆಂಟಲ್ಲಿ 2 ಕಾರ್ಬನ್ ಇತ್ತು, ಆವಾಗ ನಿಮಗೆ ಆ್ಯಸಿಡ್ ಅವ್ರು ಬರುತ್ತೆ 3 ಕಾರ್ಬನ್ ಇರೋ ಆ್ಯಸಿಡ್ ಬರುತ್ತೆ. ಬಟ್ ಇಲ್ಲಿರೋದು 1 ಕಾರ್ಬನ್ನು ಗ್ರಿಗ್ನಾರ್ಡ್ ರಿಯೇಜೆಂಟಲ್ಲಿ, ಕಾರ್ಬನ್ ಡೈಆಕ್ಸೈಡಲ್ಲಿ 1 ಕಾರ್ಬನ್, ಸೊ ಡಬಲ್ ಆಗುತ್ತೆ ಅಷ್ಟು, ಇನ್ನೇನಿಲ್ಲ. 2 ಕಾರ್ಬನ್ ಇರೋ ಆ್ಯಸಿಡ್ಸ್ ಬರುತ್ತೆ. ಅರ್ಥ ಆಯಿತಾ? ಅಲ್ಲಿಗೆ ಐಡೆಂಟಿಫೈ ದ ಕಾಂಪೌಂಡ್ ಎ ಗೊತ್ತಾಯಿತು. ಎ ಅಂದರೆ ಯಾವುದು? CO2. ಬಿ ಯಾವುದಪ್ಪ? CH3COOH. ಈಗ ನಾವು ಬಿಗೆ ಏನು ಮಾಡಬೇಕು? ಹ್ಯಾಲೋಫಾರ್ಮ್ ರಿಯಾಕ್ಷನ್ ಮಾಡಬೇಕು ಅಲ್ಲ. ಈಗ ಇದಕ್ಕೆ HVZ ರಿಯಾಕ್ಷನ್ ಮಾಡೋಣ. HVZ ಏನು ಹೇಳುತ್ತೆ ಅಂದರೆ, ಈಗ HVZಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂದರೆ ಫಂಕ್ಷನ್ ಗ್ರೂಪ್ ಇರೋ ಪಕ್ಕದ ಕಾರ್ಬನ್ ಅಂತ ಕರಿತೀವಿ, ಆಲ್ಫಾ. HVZ ರಿಯಾಕ್ಷನ್ ಆಗಬೇಕು ಅಂದರೆ ಆಲ್ಫಾ ಕಾರ್ಬನ್ ಇರಲೇಬೇಕು. ಸೊ ಆಲ್ಫಾ ಪ್ಲೇಸಿಂದ ಒಂದು Hನ ತೆಗೆಯೋಣ. ಇಲ್ಲಿ ಯಾವ ಹ್ಯಾಲೋಜನ್ ಕೊಟ್ಟಿದ್ದಾರೆ? ಕ್ಲೋರಿನ್. ಒಂದು Hನ ತೆಗೆದು ಒಂದು ಹ್ಯಾಲೋಜನ್ ಹಾಕಿ ಅಷ್ಟೇ, CH2COH. ಒಂದು Hನ ತೆಗೆದು ಒಂದು ಹ್ಯಾಲೋಜನ್. ಇಲ್ಲಿ ಯಾವ ಹ್ಯಾಲೋಜನ್ ಕೊಟ್ಟಿರ್ತಾರೆ ಅದು ಕ್ಲೋರಿನ್ ಅಥವಾ ಬ್ರೋಮಿನ್, ಎರಡೇ ಕೊಡೋದು. Cl ಹಾಕಿ. ಸೊ ಅಲ್ಲಿಗೆ ಇದು C ಆಯಿತು. ಎ ಸಿಕ್ತು, ಬಿ ಸಿಕ್ತು, ಸಿ. ಸೊ ಅದರಿಂದ ನಿಮಗೆ ಫಸ್ಟ್ ಕ್ವಶನ್ಗೆ ಆನ್ಸರ್ ಸಿಕ್ತು. ಎಷ್ಟು? 3 ಮಾರ್ಕ್. ಅದಕ್ಕೆ ಅದು 3 ಮಾರ್ಕು. ಸೆಕೆಂಡ್ ಒನ್ HVZ ಅಂತ ಗೊತ್ತಾಯಿತು, ಅಲ್ಲಿಗೆ 1 ಮಾರ್ಕು. ಸರಿಗೆ 4 ಮಾರ್ಕ್ಸ್ ಆಯಿತು. ನೆಕ್ಸ್ಟ್, ಕಾಂಪೌಂಡ್ ಸಿ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಬಿ, ಗಿವ್ ರೀಸನ್. ಸೊ ಈ ಸಿ ಕಾಂಪೌಂಡ್ ಏನಕ್ಕೆ ಮೋರ್ ಅಸಿಡಿಕ್ ಅಂತ ಹೇಳಿದ್ರೆ, ನಾವೀಗ ಬಿಯಿಂದ ಸಿಗೆ ಬಂದಾಗ ಒಂದು ಹೊಸ ಆಟಮ್ ಅಟ್ಯಾಚ್ ಆಯಿತು, CL ಏನು ಮಾಡುತ್ತೆ? ಇಟ್ ಪ್ರೊವೈಡ್ -I ಎಫೆಕ್ಟ್. ಸೊ -I ಎಫೆಕ್ಟ್ ಏನಾಯಿತು? ಇನ್ಕ್ರೀಸ್ ಆಯಿತು. ಹ್ಯಾಲೋಜನ್ಸಿಂದ ಏನಾಗುತ್ತೆ? -I ಎಫೆಕ್ಟ್ ಜಾಸ್ತಿ ಆಗುತ್ತೆ. -I ಎಫೆಕ್ಟ್ ಇನ್ಕ್ರೀಸ್ ಆದಾಗ ಅಸಿಡಿಕ್ ಸ್ಟ್ರೆಂತು ಕೂಡ ಇನ್ಕ್ರೀಸ್ ಆಗುತ್ತೆ ಅಷ್ಟೇ. ಸಿ ಕಾಂಪೌಂಡ್ ಹ್ಯಾಸ್ ಮೋರ್ -I ಎಫೆಕ್ಟ್ ದ್ಯಾನ್ ಬಿ ಅಂತ ಬರೆದ್ರೆ ಆಯಿತು. ಅಲ್ಲಿಗೆ 5 ಮಾರ್ಕ್ಸ್ ಈಸಿಯಾಗಿ ನಿಮಗೆ ಸಿಕ್ಕೋಗುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆನ್ರಪ್ಪ? ಸೊ ಈ ಥರ ಕ್ವಶನ್ಸ್ ನೋಡ್ಕೊಳ್ಳಿ.
ಒಂದಾದರೂ ಡೆಫಿನೆಟಾಗಿ ಬಂದೇ ಬರುತ್ತೆ. ಮಾಡಲ್ ಪೇಪರ್ 1ನಲ್ಲೂ ಒಂದು ಹೇಳ್ಕೊಟ್ಟಿದ್ದೆ, ಇಲ್ಲೊಂದಿದೆ, ಮತ್ತು ಮಾಡಲ್ ಪೇಪರ್ 3ನಲ್ಲೂ ಒಂದು ಬರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಕಾರ್ಬಲಮಿನ್ ರಿಯಾಕ್ಷನ್ ವಿತ್ ಈಕ್ವೇಷನ್ ಅಂತ ಹೇಳಿದ್ದಾರೆ. ಇದು ಅಷ್ಟೇ ನೇಮಿಂಗ್ ರಿಯಾಕ್ಷನ್ಸಲ್ಲಿ ಮಾಡಿದ್ದೆ ನಾನು, ಮತ್ತು ಫಸ್ಟ್ ಪೇಪರಲ್ಲೂ ಬಂದಿತ್ತು ಸೇಮ್ ಕ್ವಶನ್ನು. ಕಾರ್ಬಲಮಿನ್ ರಿಯಾಕ್ಷನ್ ಅಪ್ಲೈ ಆಗೋದು ಯಾವುದಕ್ಕೆ? ಪ್ರೈಮರಿ ಅಮೈನ್ಸಿಗೆ ಮಾತ್ರ, RNH2. ಓಕೆನಾ? ಅದಕ್ಕೆ ಏನು ಆ್ಯಡ್ ಮಾಡಬೇಕು ನಾವು? ಕ್ಲೋರೋಫಾರ್ಮ್ ಆ್ಯಡ್ ಮಾಡೋಣ ಇನ್ ಪ್ರೆಸೆನ್ಸ್ ಆಫ್ ಮರಿದೇ ಬರೀರಿ ಆಲ್ಕೋಹಾಲಿಕ್ KOH. ಅವಾಗ ಏನಾಗುತ್ತೆ ನಿಮಗೆ RNH2 ಇರೋದು ಇಟ್ ವಿಲ್ ಬಿಕಮ್ RNC. ಆ ಫಂಕ್ಷನ್ ಗ್ರೂಪ್ ನೋಡ್ಕೊಳ್ಳಿ, ಇಷ್ಟು ಮಾತ್ರ ಚೇಂಜ್ ಆಗೋದು, RNC ಆಗುತ್ತೆ. ಓಕೆನಾ? ಪ್ಲಸ್ K ಮತ್ತು Cl ಇರೋದ್ರಿಂದ ಇವರಿಬ್ಬರು ರಿಯಾಕ್ಟ್ ಆಗಿ KCl ಆಗುತ್ತೆ. ಇನ್ನು ಉಳ್ಕೊಂಡಿದ್ದು OH ಅಲ್ವಾ, ಇಟ್ ವಿಲ್ ಕನ್ವರ್ಟ್ ಇಂಟು ವಾಟರ್. ಸೊ ಬ್ಯಾಲೆನ್ಸ್ ಮಾಡೋಕ್ಕೆ ಏನು ಮಾಡಬೇಕು? Cl3 ಇದೆ, ಸೊ 3 KCl ಹಾಕೋತೀನಿ. ಆವಾಗ K3 ಆಯಿತು, 3 KOH ಆಗಿಬಿಡುತ್ತೆ. ಇನ್ನು ಆಕ್ಸಿಜನ್ ಎಷ್ಟಾಗುತ್ತೆ? 3H2O ಹಾಕ್ಕೊಳ್ಳಿ. ಹೈಡ್ರೋಜನ್ ಆಟೋಮೆಟಿಕಲಿ ಬ್ಯಾಲೆನ್ಸ್ ಆಗಿರುತ್ತೆ. ನೀವು ಎಕ್ಸಾಂಪಲ್ ಬರೀಬೇಕು ಅಂದರೆ ಏನೂ ಮಾಡಬೇಡಿ, ಜಸ್ಟ್ R ಪ್ಲೇಸಲ್ಲಿ ಪುಟ್ CH3, ಇನ್ನೇನು ಬೇಡ. ಸೊ ನೇಮನ್ನು ಮರಿದೆ, ಅಮೈನು, ಕ್ಲೋರೋಫಾರ್ಮ್, ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡು, ಇದು ಅಲ್ಕೈಲ್ ಐಸೋಸೈನೈಡ್, ಅದನ್ನು ಬರೀಬೇಕು. ಅಲ್ಕೈಲ್ ಐಸೋಸೈನೈಡ್ ಎಲ್ಲದಕ್ಕೂ ನೇಮನ್ನು ಮರಿದೆ, ಅಲ್ಕೈಲ್ ಐಸೋಸೈನೈಡ್. ಓಕೆನಾ? ಅಮೈನ್, ಕ್ಲೋರೋಫಾರ್ಮ್, ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್, ಆಲ್ಕೋಹಾಲಿಕ್, ಅಲ್ಕೈಲ್ ಐಸೋಸೈನೈಡ್. ಇಷ್ಟಕ್ಕೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ಸೊ ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ ಇದನ್ನು ನೋಡೋಣ, ನಿಮಿಷ. ಸೊ 3 ಮಾರ್ಕ್ ಕೇಳಿದಾರಲ್ವಾ? ಸೊ 3 ಮಾರ್ಕಾ? ಇಲ್ಲ, 2 ಮಾರ್ಕ್ ಅದು ಆ್ಯಕ್ಚುಲಿ. ಇದು ಪ್ರೀವಿಯಸ್ ಅಲ್ಲಿ ಪ್ರಿಂಟ್ ಆಗಿಲ್ಲ, ಇಟ್ಸ್ 2 ಮಾರ್ಕ್. ನೆಕ್ಸ್ಟ್ ನೋಡೋಣ, ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಇದು C6H5N2Cl. ನೋಡಿ, ಇದು ಹುಷಾರಾಗಿರಿ. HbFO4 ಇದ್ದರೆ ನಿಮಗೆ ಆನ್ಸರ್ ಏನು ಬರ್ತಿತ್ತು ಅಂದರೆ C6H5F ಬರ್ತಿತ್ತು, ಫ್ಲೂರೋಬೆನ್ಸಿನ್ ಬರ್ತಿತ್ತು. N2Cl ಹೋಗ್ಬಿಟ್ಟು HbF4 ಹೀಟ್ ಅಂತ ಕೊಟ್ಟಿದ್ದಾರೆ. ಬಟ್ HbF4 ಕೊಟ್ಟು NaNO2 ಕೊಟ್ಟಿದ್ದಾರೆ ಅಂದಾಗ ಆ F ಇದೆಯಲ್ಲ, F ಜಾಗದಲ್ಲಿ ನಿಮಗೆ NO2 ಬರುತ್ತೆ, ನೈಟ್ರೋಬೆನ್ಸಿನ್ ಬರುತ್ತೆ. ಅರ್ಥ ಆಗ್ತಿದೇನಪ್ಪ? HbF4 ಹೀಟ್ ಕೊಟ್ಟರೆ ಫ್ಲೂರೋಬೆನ್ಸಿನ್ ಬರುತ್ತೆ, NaNO2 ಕೊಟ್ಟು ಹೀಟ್ ಕೊಟ್ಟರೆ ನಿಮಗೆ ನೈಟ್ರೋಬೆನ್ಸಿನ್ ಬರುತ್ತೆ. ಇನ್ನು ಬೈ ಪ್ರಾಡಕ್ಟ್ ಕೇಳಿದ್ದಾರೆ, NaBF4 ಬರುತ್ತೆ, NaBF4. ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ರೈಟ್ ದ IUPAC ನೇಮ್ ಆಫ್ ದಿಸ್ ಕಾಂಪೌಂಡ್ ಅಂತ ಕೇಳ್ತಾ ಇದ್ದಾರೆ. IUPAC ನೇಮ್ ಬರೀಬೇಕಾದ್ರೆ ಫಸ್ಟು ಕಾರ್ಬನ್ನ ಕೌಂಟ್ ಮಾಡಿ. 3 ಕಾರ್ಬನ್ ಇದೆ, ಪ್ರೋ, ಸಿಂಗಲ್ ಬಾಂಡ್ ಇದೆ AN, NH2ಗೆ ವರ್ಡ್ ಏನಪ್ಪ? ಅಮೈನ್. ಸೊ ಅದರಿಂದ ಆನ್ಸರ್ ಏನಾಗುತ್ತೆ? ಪ್ರೋಪಾನ್ ಅಮೈನ್. ದಟ್ಸ್ ಇಟ್. ಸೊ ಇದಿಷ್ಟು ನಿಮಗೆ ಮಾಡಲ್ ಪೇಪರ್ 2ನಲ್ಲಿರುವಂಥ ಪಾರ್ಟ್ ಡಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಕೇಳಿರುವಂಥ ಕ್ವಶನ್ಸು. ನೋಡಿ, ತುಂಬ ಲೆಂತಿ ಇಲ್ಲ, ಯಾವುದು ಕೂಡ ಈಸಿ ಇದೆ. ಮತ್ತು ನೇಮಿಂಗ್ ರಿಯಾಕ್ಷನ್ಸ್ ನಾನೇನು ವೀಡಿಯೋ ಮಾಡಿ ಅದನ್ನು ತುಂಬ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ, ಅದನ್ನು ನೋಡ್ಕೊಳ್ಳಿ, ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡಲ್ ಪೇಪರ್ 3ದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸನ್ನು ಸಾಲ್ವ್ ಮಾಡಿ ಹಾಕ್ತೀನಿ. ಓಕೆನಾ? ಸೊ ಟಿಲ್ ದೆನ್ ಟೇಕ್ ಕೇರ್. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಓಕೆನಾ? ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು. ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.